ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಹೊಸ ರೇಷನ್ ಕಾರ್ಡ್ ಬಗ್ಗೆ ನಿಮಗಿರುವಂಥ ಒಂದು ಡೌಟ್ಸ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇವಾಗ ಗೌರ್ಮೆಂಟ್ ನೋಟಿಫಿಕೇಷನಲ್ಲೇ ಇದೆ ಏನಂದರೆ ಅಮೆಂಡ್ಮೆಂಟು ಹಾಗೆ ಹೊಸ ರೇಷನ್ ಕಾರ್ಡು ಅಪ್ ಟು ಮಾರ್ಚ್ 31, 2027 ಅಲ್ಲಿವರೆಗೂ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋಕ್ಕೆ ಹಾಗೆ ಅಮೆಂಡ್ಮೆಂಟ್ ಅಂದರೆ ಏನಾದರೂ ತಿದ್ದುಪಡಿ ಇದ್ದರೆ ಅದನ್ನು ಮಾಡೋಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಗೌರ್ಮೆಂಟ್ ನೋಟಿಫಿಕೇಷನ್ ಇದೆ. ಅದ್ರ ಪ್ರಕಾರ ಎಲ್ಲರೂ ಹೋಗಿ ಕೇಳ್ತಾ ಇದ್ದೀರಾ ಕೂಡ, ನಾವು ಹೊಸ ಅರ್ಜಿಯನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ. ಬಟ್ ಅಲ್ಲಿ ಹೇಳೋದೇನೆಂದರೆ ಇಲ್ಲ, ಹೊಸ ಅರ್ಜಿ ಬಿಟ್ಟಿಲ್ಲ ಅಂತ ಹೇಳಿ. ಇದಕ್ಕೆ ನಿಮ್ಗೊಂದು ಗೌರ್ಮೆಂಟಿಂದನೇ ಹೇಳ್ತಿದ್ರೆ ಹೊಸ ಅರ್ಜಿ ಬಿಟ್ಟಿದ್ದಾರೆ, ಇವ್ರು ಹೇಳ್ತಿದ್ರೆ ಬಿಟ್ಟಿಲ್ಲ ಅಂತೇಳಿ. ಇವರು ಯಾಮರ್ಸ್ತಿದ್ದಾರೆ ಅಥವಾ ಸರ್ವರ್ ಇಲ್ಲ ಅಂತಿದ್ದಾರಾ ಅಂತ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ಅದಕ್ಕೆ ಇವತ್ತು ನಾನು ನಿಮಗೆ ಪೂರ್ತಿಯಾಗಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಗೌರ್ಮೆಂಟ್ ನೋಟಿಫಿಕೇಷನ್ ಪ್ರಕಾರ ಹೌದು, ಹೊಸ ರೇಷನ್ ಕಾರ್ಡ್ ಅರ್ಜಿನ ಕರೆದಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಕರೆದಿದ್ದಾರೆ. ಬಟ್ ಯಾರಿಗೆ ಈ ಹೊಸ ರೇಷನ್ ಕಾರ್ಡ್ ಹಾಕೋಕ್ಕೆ ಅನುಮತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಿ. ಅಂದರೆ ನಿಮಗೂ ಗೊಂದಲ ಇರಲ್ಲ. ಏನಂದರೆ ಇವಾಗ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತ ಇರುತ್ತೆ, ಒಂದು ಜನರಲ್ಲು ಹಾಗೂ ಸ್ಪೆಷಲ್ ಇವೆರಡನ್ನ ಕರೆದಿದ್ದಾರೆ. ಇವಾಗ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಮಾತ್ರ ಕರೆದಿರೋದು ಅಪ್ ಟು ಮಾರ್ಚ್ 31, 2027 ಅಂತ ಹೇಳಿದ್ನಲ್ಲ. ಅದು ಸ್ಪೆಷಲ್ ಕ್ಯಾಟಗರಿಯವ್ರಿಗೆ. ಅಂದರೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ, ನಿಮಗೆ ಏನಾದರೂ ಯಾವುದಾದ್ರೂ ಮೇಜರ್ ಸರ್ಜರಿ ಅಥವಾ ಹಾರ್ಟ್ ಸಂಬಂಧಿತನೋ, TB ಹೀಗೆ ಕ್ಯಾನ್ಸರು, ಈ ಥರ ಏನಾದರೂ ಮೇಜರಾಗಿ ಏನಾದರೂ ಆಪ್ರೇಷನ್ ಇಶ್ಯೂ ಇತ್ತು, ನಿಮಗೆ ಈಗ ಕಾರ್ಡ್ ಅವಶ್ಯಕತೆ ಇರುತ್ತೆ. ಇವಾಗ ಲಕ್ಷಗಟ್ಟಲೆ ಬಿಲ್ ಆಗುತ್ತೆ. ಅದನ್ನು ತಪ್ಪಿಸ್ಬೇಕಂದ್ರೆ ಇರೋ ಒಂದೇ ಆಪ್ಷನ್ ಅಂದರೆ BPL ಕಾರ್ಡ್ ಅಲ್ವಾ? ಈ ಕಾರ್ಡ್ ಪಡ್ಕೋಬೇಕಂದ್ರೆ ಅವಾಗ ನಿಮಗೆ ಗೌರ್ಮೆಂಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ನಿಮಗೆ ಡಾಕ್ಟ್ರು ಏನು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ, ಆ ಸರ್ಟಿಫಿಕೇಟನ್ನು ತಂದು ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಹಾಕ್ಬೋದು. ನಿಮಗೆ ಮಾತ್ರ ಆ ಅವಕಾಶ ಇರುವಂಥದ್ದು. ಇನ್ನು ನಮ್ಮದೇನು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ, ನಮಗೇನು ಸರ್ಟಿಫಿಕೇಟ್ ಇಲ್ಲ ಅಂದವ್ರಿಗೆ ಖಂಡಿತ ಆಗೋಕ್ಕೆ ಅವಕಾಶ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ ಇನ್ನು ಗೌರ್ಮೆಂಟಿಂದ ಕರೆದಿಲ್ಲ ಅಂತ ಹೇಳ್ತಿರೋದು. ಓಕೆನಾ? ಈಗ ಜನರಲ್ ಅಂತಂದರೆ ನಿಮಗೆ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಒಂದು ಸರ್ಟಿಫಿಕೇಟ್ನ ಅವಶ್ಯಕತೆ ಇರಲ್ಲ. ನೀವು ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ಹಾಗೆ ಇನ್ಕಮ್ ಸರ್ಟಿಫಿಕೇಟನ್ನು ಕೊಟ್ಟು ಮಾಡಿಸ್ಬೋದು, ಅದು ಜನರಲಲ್ಲಿ ಆಗುತ್ತೆ. ಬಟ್ ನೀವು ಮೆಡಿಕಲಿಂದ ಕೊಡ್ತಾ ಇದ್ದೀರಂದ್ರೆ ನಿಮಗೆ ಡಾಕ್ಟರ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು. ನೆಕ್ಸ್ಟ್ ಅದನ್ನು ಫುಡ್ ಇನ್ಸ್ಪೆಕ್ಟ್ರು ವೆರಿಫೈ ಮಾಡ್ತಾರೆ. ಅರ್ಜಿ ಹಾಕಿದ ಮೇಲೆ ವೆರಿಫೈ ಮಾಡಿ, ಹೌದು ಇವರಿಗೆ ಇದೆ, ಈ ಇಶ್ಯೂ ಇದೆ ಅಥವಾ ಈ ಆಪ್ರೇಷನ್ ಇದೆ, ಮುಂದೆ ಇವ್ರಿಗೆ ನೀಡ್ ಇದೆ ಅಂತ ಅಂದಾಗ ನಿಮಗೆ ಆವಾಗ ಆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ನೀವು ರೇಷನ್ ಕಾರ್ಡನ್ನು ಪಡ್ಕೋಬೋದು. ಅದಕ್ಕೋಸ್ಕರನೇ ಇವಾಗ ಇನ್ನೂ ಜನರಲ್ ಬಿಟ್ಟಿಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಇವಾಗ ಕರೆದಿರೋದು ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿ ಏನಾರು ಇರುತ್ತಲ್ಲ ಅಂಥವ್ರಿಗೆ ಮಾತ್ರ ಕರೆದಿರೋದು. ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ, ಈ ಶ್ರಮ ಕಾರ್ಡ್ ಹೊಂದಿರೋರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಈ ಶ್ರಮ ಕಾರ್ಡು ಎಲ್ಲ ಈಗ ರೀಸೆಂಟಾಗಿ ಮಾಡಿಸಿರ್ತೀರ ಅಥವಾ ಈ ಶ್ರಮ ಕಾರ್ಡ್ ಮಾಡಿಸಿರೋರು ಎಲ್ಲರಿಗೂ ಅದು ಅಪ್ಲೈ ಆಗೋಲ್ಲ. ಆ ಈ ಶ್ರಮ ಕಾರ್ಡು ಫುಡ್ ಡಿಪಾರ್ಟ್ಮೆಂಟಲ್ಲಿ ಅದು ರಿಜಿಸ್ಟರ್ ಆಗಿದ್ದರೆ ಮಾತ್ರ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ತಗೊಳುತ್ತೆ, ಇಲ್ಲಾಂದರೆ ತಗೊಳ್ಳಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಇರೋಂಥವ್ರು ಫುಡ್ ಡಿಪಾರ್ಟ್ಮೆಂಟಲ್ಲಿ ಈ ಶ್ರಮ ಕಾರ್ಡನ್ನು ರಿಜಿಸ್ಟರ್ ಮಾಡಿದಂಥವ್ರು, ಇಂಥವ್ರಿಗೆ ಮಾತ್ರ ಇವಾಗ ಹೊಸ ಅರ್ಜಿಯನ್ನು ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರೋದು. ಹಾಗಾಗಿ ಹೊಸ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಗೌರ್ಮೆಂಟ್ ನೋಟಿಫಿಕೇಷನಲ್ಲಿರೋದು. ಬಟ್ ನಿಮಗೆಲ್ಲ ಬೇಕಾಗಿರೋದು ಏನಂದರೆ ಜನರಲ್, ಅಂದರೆ ಏನೂ ಸಮಸ್ಯೆ ಏನಿಲ್ಲ. ಬಟ್ ಕಾರ್ಡ್ ಸಪ್ರೇಟ್ ಆದರೆ ಏನಾದರೂ 2,000 ರೂಪಾಯಿಗೆ ಅಂತ ಏನಲ್ಲ, ಇವಾಗ ಮನೆ ಸ್ಯಾಂಕ್ಷನ್ ಆಗೋದಿರುತ್ತೆ, ಬೇರೆ ಏನಾದರೂ ಇದೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇರುತ್ತೆ, ಅದಕ್ಕೋಸ್ಕರ ಅಂತ ನೀವು ಮಾಡ್ಕೋಬೇಕು ಅಂತ ಇರ್ತೀರ. ಬಟ್ ಅದು ಕರೆದಿರೋದು ಸ್ಪೆಷಲ್ ಕ್ಯಾಟಗರಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಮಾತ್ರ. ಅಮೆಂಡ್ಮೆಂಟ್ ಮಾತ್ರ ಯಾವಾಗಲೂ ಕಾಮನ್ ಆಗಿ ಯಾವಾಗಲೂ ಇರುತ್ತಲ್ಲ, ಹಾಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ತುಂಬ ಜನ ಕೇಳಿದಾಗ ಇಲ್ಲ ಕರೆದಿಲ್ಲ ಅಂದಾಗ ಯಾಕೆ ಸುಳ್ಳು ಹೇಳ್ತಾರೇನೋ ಅನಿಸಿರ್ಬೋದು. ಬಟ್ ಇರೋದು ವಿಚಾರ ಹೀಗೆ, ಯಾರಿಗಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಂಥವ್ರು ಮಾತ್ರ ಅಪ್ಲೈ ಮಾಡಿ ನೀವು ಕಾರ್ಡನ್ನು ಪಡ್ಕೋಬೋದು. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.